न्यूज में आप सभी दर्शकों का स्वागत है। मैं हूं आपके साथ मुबीना। ಇಂದು ವಿಶ್ವಾದ್ಯಂತ ಮತ್ತು ವಿಶೇಷವಾಗಿ ನಮ್ಮ ಭಾರತ ದೇಶದಲ್ಲಿ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನೋತ್ಸವನ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಎಲ್ಲ ಜನರು ರಾಷ್ಟ್ರಾದ್ಯಂತ ಅತ್ಯಂತ ಒಂದು ಶ್ರದ್ಧೆಯಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನವ್ರನ್ನ ಇವತ್ತು ನಾವು ಸ್ಮರಣೆ ಮಾಡಿಕೊಂಡು ಅವ್ರನ್ನ ಗೌರವಿಸ್ತಾ ಇದ್ದೀವಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ದೇಶಕ್ಕೆ ವಿಶ್ವದಲ್ಲಿ ಒಂದು ಶ್ರೇಷ್ಠವಾದಂತ ಒಂದು ಸಂವಿಧಾನವನ್ನ ನಮಗೆ ಕೊಟ್ಟು ತನ್ನ ಮೂಲಕ ಸಮಾಜದ ಎಲ್ಲ ವರ್ಗದ ಜನರಿಗೆ ಸಮಾನತೆ ಹಾಗೂ ಶೋಷಣೆಗೊಳಗಾದಂತ ಜನರಿಗೆ ಅವರಿಗೆ ಒಂದು ನ್ಯಾಯವನ್ನು ಒದಗಿಸಿಕೊಡ್ಬೇಕು ಮತ್ತು ಎಲ್ಲ ಜನರಿಗೆ ಇವತ್ತು ನಾನಿಲ್ಲಿ ಮಾತನಾಡ್ತಿದ್ದೀನಿ ಅಂದ್ರೆ ಅದು ಬಹುಶಃ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಶಕ್ತಿ ಇತ್ತು. ಯಾಕಂದ್ರೆ ಇವತ್ತು ನಾನು ಶಾಸಕನಾಗಿ ಸಚಿವರಾಗಿದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಶ್ರೇಷ್ಠ ಸಂವಿಧಾನದಿಂದ ಎಲ್ಲರಿಗೂ ಕೂಡ ಮತದಾನದ ಹಕ್ಕನ್ನು ಕೊಟ್ಟರು. ಪ್ರಗತಿ ಹೊಂದಿದಂತ ದೇಶದಲ್ಲಿ ಕೂಡ ಮಹಿಳೆಯರಿಗೆ ಇವತ್ತು ಮತದಾನ ಅನೇಕ ದಶಕಗಳಿರಲಿಲ್ಲ. ಎಲ್ಲರಿಗೂ ಒಂದೇ ಒಂದು ಮತದ ಹಕ್ಕು. ಅದು ದೊಡ್ಡ ಉದ್ಯೋಗಪತಿ ಟಾಟಾ ಅಂಬಾನಿ ಇರಲಿ, ಮತ್ತೊಬ್ಬ ಸಾಮಾನ್ಯ ಕೂಲಿ ಕಾರ್ಮಿಕರಿರಲಿ, ರೈತರಿಗಿರಲಿ, ಎಲ್ಲರಿಗೂ ಕೂಡ ಒಂದು ಮತದಾನ ಹಕ್ಕನ್ನು ಕೊಟ್ಟಂತ. ಹೀಗಾಗಿ ನಮ್ಮ ಶ್ರೇಷ್ಠವಾದಂಥ ಸಂವಿಧಾನ ಇವತ್ತು ಭಾರತ ದೇಶ ಒಗ್ಗಟ್ಟಿನಿಂದ ಇವತ್ತು ಪ್ರಗತಿ ಹೊಂದಿಕೊಂಡು ಇಲ್ಲಿ ನ್ಯಾಯ ನೀತಿ ಎಲ್ಲವೂ ಕೂಡ ನಮ್ಮ ದೇಶದಲ್ಲಿ ಇರುವಂಥದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಂದ ಅವ್ರು ಮಾಡಿದಂಥ ಶ್ರೇಷ್ಠವಾದಂಥ ಸಂವಿಧಾನದಿಂದ ಅವ್ರನ್ನ ನಾವು ಇವತ್ತು ದಿವಸ ಸ್ಮರಣೆ ಮಾಡ್ತಾ ಇದ್ದೀವಿ, ಅವ್ರನ್ನ ಗೌರವಿಸ್ತಾ ಇದ್ದೀವಿ. ಇದನ್ನೇಪ್ಪ ಇದು ನೀನು ಹೇಳಿದ್ರಲ್ಲ ಸರ್, ಸಂವಿಧಾನ ವಿರೋಧಿ ಅಂದ್ರೆ ಸಂವಿಧಾನ ಬದಲಾಯಿಸ್ತೀವಿ ಅನ್ನೋದಕ್ಕೆ ಯಾವ ಸರ್ಕಾರ ಉಳಿಯೋದಿಲ್ಲ ಅಂತ ಹೇಳಿ ನೋಡಿ, ಸಂವಿಧಾನವನ್ನ ಬದಲಾವಣೆ ಮಾಡ್ಲಿಕ್ಕೆ ಯಾರಿಗೂ ಕೂಡ ಸಾಧ್ಯ ಇಲ್ಲ. ಸಂವಿಧಾನನ ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸಂವಿಧಾನದಿಂದ ಇವತ್ತು ಭಾರತ ದೇಶದ ಹೃದಯ ಇದ್ದಂಗೆ
ಈ ಹೃದಯವನ್ನ ಕಿತ್ಕೊಂಡ್ರೆ ಒಂದು ದಿವಸ ಭಾರತ ದೇಶ ಜೀವಂತ ಉಳಿದಿಲ್ಲ. ಹೀಗಾಗಿ ಸಂವಿಧಾನವನ್ನ ಬದಲಾವಣೆ ಮಾಡುವಂಥದ್ದು, ಅದಕ್ಕೆ ದುಸ್ಸಾಹಸಕ್ಕೆ ಯಾರು ಕೂಡ ಕೈ ಹಾಕಂಗಿಲ್ಲ. ಹಾಕಿದ್ರೆ ಅದು ಪರಿಣಾಮ ಬಹಳ ಗಂಭೀರವಾದಂಥ ಪರಿಣಾಮ ಆಗ್ತದೆ. ನಾನು ಹೇಳಿದ್ದೇನೆ, ಅದು ಹೃದಯ ಇದ್ದಂಗೆ. ಆ ಹೃದಯನ ಹೆಂಗೆ ಕಿತ್ಕೊಂಡು, ದೇಶದ ಹೃದಯ ಕಿತ್ಕೊಂಡ್ರೆ ದೇಶಕ್ಕೆ ಏನಾಗ್ತದೆ ಅಂತ ನಾವು ಊಹಿಸ್ಕೋಬೇಕಾಗ್ತದೆ. ದೇಶ ಜೀವಂತ ಉಳಿದಿಲ್ಲ. ಅಂತ ಕೆಲಸಕ್ಕೆ ಯಾರು ಕೂಡ ಕೈ ಹಾಕಲ್ಲ. ಹಾಕಿದ್ರು ಕೂಡ ಜನ ಸುಮ್ಮನೆ ಬಿಡೋದು. ಬಿಜೆಪಿ ಪದೇ ಪದೇ ಹೇಳ್ತಾ ಇದ್ದಾರೆ, ಬದಲಾಯಿಸ್ತೀವಿ ಅಂತ ಹೇಳ್ತಾರೆ. ಯಾವಾಗ ಹೇಳಿದಾರೆ? ಮತ್ತೆ ಹಿಂದೆ ನಿಮ್ಮ ಆನಂದ್ ಕುಮಾರ್ ಹೆಗಡೆ ಹೇಳಿದ್ರು, ನಾವು ಅಧಿಕಾರಕ್ಕೆ ಬಂದಿದ್ದೆ ಸಂವಿಧಾನ ಬದಲಾವಣೆ ಮಾಡ್ಲಿಕ್ಕೆ ಅಂತ. ಈಗ ಬೇರೆ ವರ್ಷ ತಗೊಂಡಿದ್ದಾರೆ. ಈಗ ಒಮ್ಮೆ ಸಂವಿಧಾನ ಬಗ್ಗೆ ಗೌರವ ಬಂದಿದೆ, ಸಂವಿಧಾನ ಬಗ್ಗೆ ಮಾತನಾಡ್ತಾ ಇದಾರೆ. ಒಳ್ಳೇದು. ಈಗ ತಡ ಆದ್ರೂ ಕೂಡ ಬಿಜೆಪಿಯವರಿಗೆ ಸಂವಿಧಾನ ಬಗ್ಗೆ ಗೌರವ ಶ್ರದ್ಧೆ ಬಂದಿದೆಯಲ್ಲ, ಅದ್ರ ಬಗ್ಗೆ ಅದ್ರ ಪ್ರಕಾರ ನಡ್ಕೋಬೇಕಂತ ಅದನ್ನ ಮಾಡ್ಲಿ, ಬಿಜೆಪಿಯವರು ಮಾಡ್ಲಿ, ಎಲ್ಲಾ ಪಕ್ಷದವ್ರು, ನಮ್ಮ ಪಕ್ಷ ಹೊಡ್ಕೊಂಡು ಎಲ್ಲರೂ ಕೂಡ, ಮತ್ತು ಪ್ರತಿಯೊಬ್ಬ ನಾಗರಿಕರು ಕೂಡ. ಭಾರತ ದೇಶ ಎಲ್ಲ 140 ಕೋಟಿ ಜನ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಅಡಿಯಲ್ಲಿರುವಂತದ್ದು. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।